ಸ್ವಲ್ಪ ರಾಜ್ಯಪಾಲರು ಅಪ್ರೂವ್ ಆಗೋದು ವಿಳಂಬ ಆಯಿತು. ಸೊ ಹಾಗಾಗಿ 5,000 ಕೋಟಿ ಖರ್ಚು ಮಾಡೋಕ್ಕಾಗಲಿಲ್ಲ. ಮುಂದಿನ ವರ್ಷ 5,000 ಕೋಟಿ ಖರ್ಚು ಮಾಡ್ತೀವಿ. ಎಷ್ಟು ಅಮೌಂಟ್ ಇದೆ ಅಂತಲ್ಲ ಡೀಟೇಲ್ಸ್ ಕೊಡ್ತೀನಿ ನಾನು. ನೋಡಪ್ಪ ಜಾಫರ್, ಅದು we don't have any problem. ಮನಿ ಈಸ್ ದೇರ್ ವಿತ್ ನಾವು 5,000 ಕೋಟಿ ಕೊಟ್ಬಿಡ್ತೀವಿ. ಅವ್ರು ಖರ್ಚು ಮಾಡ್ಬೇಕು. ಈಗ 4,000 ಕೋಟಿ ಈ ವರ್ಷ ಖರ್ಚು ಮಾಡಿದ್ದಾರೆ. ಇನ್ನೂ 1,000 ಕೋಟಿ ಖರ್ಚು ಮಾಡಬೇಕು. First year 23-24 governor has given approval December. Last year ಆಮೇಲೆ ನಾನು ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ಹೇಳಿದ್ದೀನಿ. ಆಮೇಲೆ UKP ಇದೆಯಲ್ಲ, ಅಪ್ಪರ್ ಕೃಷ್ಣ 3ನೇ ಹಂತ. ಆ 3ನೇ ಹಂತದಲ್ಲಿ ನಾವು ಅಂದರೆ ಈ ವರ್ಷ ಮಾತಾಡಿದ ರೈತರ ಪ್ರತಿನಿಧಿಗಳ ಜೊತೆಯಲ್ಲಿ JT ಪಾಟೀಲು ಮತ್ತು ಸರ್ನಾಯ್ಕ್, ಬಾಗಲಕೋಟೆ ಅಧ್ಯಕ್ಷರ ಹೆಸರೇನು ಅಲ್ಲ ನಂಜಯ್ಯನ್ ಮಠ್, ನಾವು ತೀರ್ಮಾನ ಮಾಡಿದ್ದೀವಿ 30 ಲಕ್ಷ ಖುಷ್ಕಿ ಜಮೀನಿಗೆ, 40 ಲಕ್ಷ ನೀರಾವರಿ ಜಮೀನಿಗೆ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂತಂದರೆ ನಾವು UKP ಡ್ಯಾಮನ್ನು ಎತ್ತರಿಸಿದಾಗ 519.6 519.6 ಚದರ ಮೀಟರ್ನಿಂದ 524.256 ಅಲ್ಲಿ ಏರಿಸಿದಾಗ ಮುಳುಗಡೆ ಆಗುತ್ತೆ. ಆ ಮುಳುಗಡೆ ಆಗುತ್ತಲ್ಲ, ಆ ಜಮೀನುಗಳಿಗೆಲ್ಲ ಈಗ ಸುಮಾರು 1 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ 1 ಲಕ್ಷ ಎಕರೆ ಮುಳುಗಡೆ ಆಗುತ್ತೆ. ಅದರಲ್ಲಿ ಈಗಾಗಲೇ ಕೆಲವು ಜಮೀನುಗಳನ್ನ ತಗೊಂಡಿದ್ದಾರೆ, ಅವಾರ್ಡ್ ಮೂಲಕ ಅಕ್ವಿಷನ್ ಆಗಿದೆ. ಇನ್ನು ಉಳಿದಂಥ ಜಮೀನುಗಳನ್ನ ಬೈ ಕನ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ, ಅಂದರೆ ಮುಂದಿನ ವರ್ಷದಿಂದ ಏಪ್ರಿಲ್ 1ರಿಂದ. ಕೊಡ್ತೀವಿಯಪ್ಪ. ಶುರುವಾಗಿ ನೀನು ಜಮೀನು ಕಳ್ಕೊಂಡಿದೀಯಾ? ಆಯ್ತು, ನಾವು ಕೊಡ್ತೀವಿ ಅಲೋಕೇಶನ್ನೇ ಇಟ್ಕೊಂಡಿದ್ದೀವಿ. ನಾವು ಮಧ್ಯದಲ್ಲಿ ಮಾಡ್ತೀವಪ್ಪ, ಸಪ್ಲಿಮೆಂಟರಿನಲ್ಲಿ ಕೊಡ್ತೀವಿ. ಈಗ ಸುಮಾರು 3,000 ಕೋಟಿ ರೂಪಾಯಿನ ಅಕ್ವಿಷನ್ಗೋಸ್ಕರನೇ ಇಟ್ಟಿದ್ದೀವಿ. ಪ್ರಾರಂಭ ಮಾಡಿದ ತಕ್ಷಣ ಶುರು ಮಾಡ್ತೀವಿ. ಮಾಡಿದ ಮೇಲೆ ಎಷ್ಟು ದುಡ್ಡು ಬರ್ತದೆ ಅಷ್ಟು, ಈ ವರ್ಷ ಎಷ್ಟಾಗ್ತದೆ ಅಷ್ಟು ದುಡ್ಡು ಕೊಡ್ತೀವಿ. ಬೊಮ್ಮಾಯಿ ಹೇಳ್ದದಕ್ಕೆಲ್ಲ ಈಗ ಅಕ್ವಿಷನ್ ಆಗ್ಬೇಕಲ್ವೇನ್ರಿ? ಕನ್ಸೆಂಟು 10,000 ಕೋಟಿ ಆಗುತ್ತಾ, 15,000 ಕೋಟಿ ಆಗುತ್ತಾ, 20,000 ಕೋಟಿ ಆಗುತ್ತಾ ನೋಡ್ಬೇಕಲ್ಲ. ಈಗ 4 ವರ್ಷದಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ್ವಿ, ಒಂದೇ ಸಾರಿ ಮಾಡ್ತೀವಿ ಅಂತ ಹೇಳಿಲ್ಲ.
4 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು, ಒಂದೇ ವರ್ಷದಲ್ಲಿ ಮಾಡಿಬಿಡ್ತೀವಿ ಅಂತ. ಈಗ ಬೈ ಕನ್ಸೆಂಟ್ ಆಗೋದು ಇದು ಪರಸ್ಪರ ಒಪ್ಪಂದದ ಮೂಲಕ. ಈಗ ಅವ್ರು ಬರಬೇಕಲ್ಲ ನಮ್ಮ ಹತ್ರ, ನಾವು ಜಮೀನು ಕೊಡ್ತೀವಪ್ಪ 30,000 ಕುಸ್ಕಿ ಜಮೀನಿಗೆ, 30 ಲಕ್ಷ ಕುಸ್ಕಿ ಜಮೀನಿಗೆ